ನಮಸ್ಕಾರ, ನಾನು ಈ ದಿನ ಮೆಣಸು ಚಟ್ನಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಈರುಳ್ಳಿ ಸೌತೆಕಾಯಿ ನಂಚ್ಕೊಂಡು ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಈ ಚಟ್ನಿ ಕಲಿಸ್ಕೊಂಡು ತಿಂತಾ ಹೋದರೆ ಇನ್ನಷ್ಟು ಮತ್ತಷ್ಟು ಬೇಕು ಅನಿಸುತ್ತೆ. ಮಜ್ಜಿಗೆ ಅಕ್ಕಿ ಗಂಜಿಗಂತೂ ನಂಚ್ಕೊಳ್ಳೋಕ್ಕೆ ಬಹಳ ರುಚಿ. ದೋಸೆ ಇಡ್ಲಿಗೂ ಸಹಿತ ತುಂಬ ಟೇಸ್ಟ್ ಆಗುತ್ತೆ. ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ. ನಾನು ತಟ್ಟೆಯಲ್ಲಿ ಒಂದು ಹೋಳು ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 4 ಒಣಮೆಣಸನ್ನು ಕಟ್ ಮಾಡಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಒಣಮೆಣಸು ಹಸಿ ಇರಬೇಕು, ಇದನ್ನು ಹುರಿಬಾರ್ದು. 1/4 ಸ್ಪೂನು ಜೀರಿಗೆ, ಹಾಗೆ 1/4 ಸ್ಪೂನು ಸಾಸಿವೆ ಕಾಳನ್ನು ಹಾಕೋಣ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಈ ಚಟ್ನಿಗೆ ಸ್ವಲ್ಪ ಹುಳಿ ಹಾಕ್ತೀವಿ. ಹುಣಸೆ ಹಣ್ಣಾದರೆ ಒಂದು 1/4 ಎಸಳು, ವಾಟೆ ಹುಳಿ ಪುಡಿ ಹಾಕ್ತೀನಿ ನಾನಿಲ್ಲಿ 1/4 ಸ್ಪೂನ್ ಆಗೋಷ್ಟು. ಇದರ ಪರಿಮಳಕ್ಕೆ ಕಡಲೆ ಕಾಳು ಗಾತ್ರದಷ್ಟು ಇಂಗನ್ನು ಹಾಕೋಣ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀರಿ. ಹಾಗೆ ಒಂದು ಸರಿ ಜರ್ರ ಅನ್ಸೋಣ ನೀರು ಹಾಕದೆ. ಈಗ 1/4 ಲೋಟದಷ್ಟು ನೀರು ಹಾಕಿ ತುಂಬ ನಯಸ್ಸಾಗಿ ರುಬ್ಬಾರ್ದು. ಈಗ ಚಟ್ನಿ ರುಬ್ಬಿ ಆಯಿತು. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೋಣ. ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ. 4 ಕರಿಬೇವಿನ ಹೆಸರನ್ನು ಹಾಕೋಣ. ಈ ಚಟ್ನಿಗೆ ಒಗ್ಗರಣೆ ಹಾಕಿದರೆ ಸಾಸಿವೆ ಕಾಳು ತೇಲೋ ಹಾಗೆ ಇರಬೇಕು. ಹಾಗೆ 1 ಸ್ಪೂನ್ ತುಂಬ ಸಾಸಿವೆ ಕಾಳನ್ನು ಹಾಕೋಣ. ಈಗ 4 ಒಣಮೆಣಸಿನ್ಕಾಯಿ ಚೂರನ್ನು ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. ಸಾಸಿವೆ ಕಾಳು ಚೆನ್ನಾಗಿ ಸಿಡಿಬೇಕು. ಈಗ ಸಾಸಿವೆ ಕಾಳು ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿರುವ ಚಟ್ನಿನ ಈ ಒಗ್ಗರಣೆಗೆ ಹಾಕ್ತಾ ಬರೋಣ. ಈಗ 1/4 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರ್ ತೊಳೆದು ಹಾಕೋಣ. ಹಾಗೆ ಸಣ್ಣ ಉರಿಲಿ ಒಂದು 5 ನಿಮಿಷ ಈ ಒಗ್ಗರಣೆ ಜೊತೆ ಬಾಡಿಸ್ತಾ ಹೋಗೋಣ. ಈಗ ಚಟ್ನಿ ಫ್ರೈ ಆಗಿದೆ. ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿ 1 ಕಡಿಯಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಮೆಣಸು ಚಟ್ನಿ ರೆಡಿ ಆಯಿತು. ಬಹಳ ರುಚಿ, ಪರಿಮಳ, ತುಂಬ ಸರಳವಾಗಿ ಮಾಡುವಂಥದ್ದು. ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ಈ ಚಟ್ನಿ ಮಾಡಿಕೊಂಡು ತಿನ್ನೋಣ ಅನಿಸುತ್ತೆ. ಚಟ್ನಿಯನ್ನು ಕಲಿಸ್ಕೊಳ್ಳೋದು ಅಂದರೆ ಸ್ವಲ್ಪ ಹುಡಿ ಆಗಿರಬೇಕು, ಹಾಗೆ ಖಾರವಾಗಿರಬೇಕು ಅಂತ ಹೇಳ್ತಾರೆ. ಮಲೆನಾಡಲ್ಲಿ ಮಳೆಗಾಲದ ಟೈಮಲ್ಲಿ ಈ ಚಟ್ನಿನ ಮಾಡ್ತಾರೆ. ಒಂದೇ ಥರದ ಊಟ ಉಂಡು ಬೋರ್ ಆದಾಗ ಈ ಚಟ್ನಿ ತುಂಬ ರುಚಿ ಅನಿಸುತ್ತೆ. ನೋಡಿದ್ರಲ್ಲ ವಿಡಿಯೋ, ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿನ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.